ನಾನು ಹೋಗುದು ಗೈಸ್ ಇವತ್ತು, ಆದರೆ ನನಗೆ ತುಂಬ ಬೇಜಾರಾಗ್ತದೆ. ನನಗೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಬೇಗ ಬೇಗ ತಿಂಡಿ ತಿನ್ನುವ. ನನ್ನ ಅಜ್ಜಿ ಮತ್ತೆ ಅಜ್ಜನನ್ನು ನೋಡಿ ಗೈಸ್ ಹೋಗ್ತೇನೆ ಅಂತೇಳಿ ಮೀನು ಕಜಿಪು ಪುಂಡಿ ಮಾಡಿದವರೆ ಮಾಡ್ತಿದ್ದೇನೆ ಅಂತ ಗೊತ್ತುಂಟು, ಅದಕ್ಕೆ ಫುಲ್ ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಾನು ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕ್ಷಮಿಸಿ ಆಯಿತಾ. ಹಾಗೆಯೇ ಸಪೋರ್ಟ್ ಮಾಡಿ ಗಾಯ್ಸ್. ಎಂತಂತ ಹೇಳಿದರೆ ನಾನಿವತ್ತು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ ಗಾಯ್ಸ್. ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಗೈಸ್. ಯಾಕಂದರೆ ಹೇಳಿದರೆ ನನಗೆ ಊರಲ್ಲಿ ಇರಲಿಕ್ಕೆ ತುಂಬ ಇಷ್ಟ ಆಯಿತಾ. ಬಟ್ ಎಂತ ಮಾಡೋದು, ಬ್ಯಾಂಗ್ಳೂರಿಗೆ ಹೋಗಲೇಬೇಕಾಗ್ತದೆ. ಸೊ ಹಾಗೆ ಹೋಗ್ತಾಯಿದ್ದೀನಿ. ನಂಗಂತಲ್ಲ, ಯಾರಿಗೂ ಅಷ್ಟೇ, ಯಾರೆಲ್ಲ ಅದು ಸಹ ನಮ್ಮ ತುಳುನಾಡಲ್ಲಿ ಇದ್ದವರಿಗಂತೂ ನಮ್ಮೂರು ಬಿಟ್ಟು ಹೋಗೋಕ್ಕೇ ಮನಸ್ಸಿರಲ್ಲ. ಸ್ಟಾರ್ಟಿಂಗು ಒಂದು 1 ಮಂತ್ ಚೆನ್ನಾಗಿರುತ್ತೆ, ಎಲ್ಲೋದ್ರೂ ಯಾವ ಊರಾದರೂ ಚೆನ್ನಾಗಿರುತ್ತೆ. ಆಮೇಲೆ ಗೊತ್ತಾಗೋದು ನಮ್ಮ ಊರೇನೋ, ನಮ್ಮ ಊರಲ್ಲಿ ನಮಗೆ ನಾವು ಊರು ಬಿಟ್ಟು ಹೋದಾಗಲೇ ನಮ್ಮ ಊರಿನ ವ್ಯಾಲ್ಯೂ ಗೊತ್ತಾಗೋದಾಯ್ತಾ. ನಿಜ ಹೇಳ್ತೇನೆ, ನಾನು ಎಲ್ಲಿರಬೇಕಾದ್ರೆ ನಂಗೆ ಅಷ್ಟು ಗೊತ್ತಾಗ್ತಿಲ್ಲ. ಬ್ಯಾಂಗ್ಳೂರು ಹೋಗು ಆ ಥರ ಎಲ್ಲ ಆಗ್ತಿತ್ತು. ಬಟ್ ನಾನು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ನಮ್ಮ ಊರನ್ನೇ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ಹೇಳಿದರೆ ನೀವು ಹೇಳಿದರೆ ನಂಬ್ತೀರಾ ಇಲ್ವಾ ಗೊತ್ತಿಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಅಲ್ಲಿ ಸಾಂಗ್ ಇಡೋದು, ಅಂದರೆ ನಮ್ಮದು ಟೆಂಪಲ್ ಇದು ನಮ್ಮ ಕಟೀಲಾಗಿರ್ಬೋದು, ಪುತ್ತೂರಿದ ದೇವಸ್ಥಾನದಾಗಿರ್ಬೋದು, ಪೊಳಲ್ಲಿ ಅಜ್ಜನ ಸಾಂಗ್, ಈ ಥರ ಎಲ್ಲ ಇಡ್ತಾ ಕೂತ್ಕೊಳ್ಳೋದಾಯ್ತಾ. ಅಂದರೆ ಕೇಳಿಸ್ತಾ ಇರ್ತೀನಿ. ಯಾಕಂತೇಳಿದರೆ ಅದೊಂದು ಊರಿದ್ದು ವೈಬ್ ಸಿಗ್ತದಲ್ಲ ನಮಗೆ. ಅದಕ್ಕೆ ಅಲ್ಲಿ ಹೋದರೆ ಸಾಕು, ಬರೀ ಟ್ರಾಫಿಕ್ ಅದು ಇದು. ಇಲ್ಲಿ ಅಂದರೆ ನಿಮಗೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದಾಯ್ತಾ. ಊರಲ್ಲಿ ಒಂಥರ ಖುಷಿ ಆಗ್ತದೆ. ಬಟ್ ಬ್ಯಾಂಗ್ಳೂರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದರೆ ಒಂದು 1 hour 2 hours ತೆಗೀತದೆ ಗೈಸ್. ಎಲ್ಲಾದರೂ ಹೋಗಿ ಬರೋದಾದರೆ ಸುಸ್ತು ಆಗೋಗುತ್ತೆ. ಆದರೆ ಇಲ್ಲಿ ಆಗಲ್ಲ. ಎಲ್ಲಾದರೂ ಹೋಗ್ಬೇಕಂತೇಳಿದರೆ ರಪ್ಪ ಹೋಗಿ ಬಂದಾಯ್ತಾಯ್ತಾ, ನಾವು ಟಪ್ಪಂತ ಹೋಗಿ ಬರ್ಬೋದು ನಮಗೆ. ಬಟ್ ಅಲ್ಲಿ ಹಾಗಲ್ಲಲ್ವಾ. ಇಲ್ಲಿ ನಮ್ಮ ಟೆಂಪಲ್ ಆಗಿರ್ಬೋದು, ನಮ್ಮ ದೇವಸ್ಥಾನ, ಇದನ್ನು ಅಲ್ಲಿಗೆ ಇಲ್ಲಿಗೆ ಹೋಗಬೇಕಾದ್ರೆ ಏನೋ ಒಂದು ಖುಷಿ ಆಯಿತಾ ನಮಗೆ. ಹಾಗೆ ಇವತ್ತು ನಾನು ಹೋಗ್ತಿದ್ದೀನಿ. ನಾನು ಜಾಸ್ತಿ ನನಗೆ ಅಜ್ಜ ಅಜ್ಜಿ ಜೊತೆ ಆಗಿರ್ಬೋದು, ಹಾಗೆಯೇ ಅಪ್ಪ ಅಮ್ಮ ಜೊತೆ ನಂಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಆಯಿತಾ. ಅಂದರೆ ನಾನು ಚಿಕ್ಕದಿಂದಲೂ ಮನೆಯವರನ್ನು ಬಿಟ್ಟು ಇದ್ದದ್ದು ಅಂತ ಇಲ್ಲ. ಆ್ಯಕ್ಚುಲಿ ಒಂದು ಸರಿ ಏನೋ ಇದ್ದಾಯ್ತಾ, ಅದು ಸಹ PGಗೆ ಹೋಗಿದ್ದೆ ನಾನು ಕೆಲಸಕ್ಕೆ ಹೋಗಬೇಕಾದ್ರೆ ಮಂಗಳೂರಲ್ಲಿ. ಜಸ್ಟ್ ಎಷ್ಟು 1 month ಏನೋ ಇದ್ದೆ ಅಷ್ಟೇ. ಆಮೇಲೆ ಮನೆಯಿಂದ ಸಾಕು ನೀನು ಬಾ ಹಾಗೆ ಹೀಗೆ ಅಂತ ನನ್ನ ಅಪ್ಪ ಬೊಬ್ಬೆ ಆಗ್ತಿದ್ರು. ಆಮೇಲೆ ನಾನು ಬಂದೆ. ನಂಗೆ ಜಾಸ್ತಿ ಮನೆಯವ್ರನ್ನ ಬಿಟ್ಟು ಇಲ್ಲ. ಈಗ ಮದುವೆ ಆಗಿನೇ ಆದರೂ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ಯಾಕಂತೇಳಿದರೆ ನಾನೊಂದು 2 monthsiಗೂ 2 ಮಂತಿಗಲ್ಲ, ಮಂತಿಗೆ ಒಂದು ಸರಿ ಆದರೂ ಬರ್ತಿದ್ದೆ. ಲಾಸ್ಟ್ ಮಂತೇನೋ 2 month ಏನೂ ಬರಲಿಲ್ಲ ಅಷ್ಟೇ. ಇಲ್ಲದಿದ್ದರೆ ನಾನು ಮಂತಿಗೆ ಉಂಟಲ್ಲ ಒಂದು ಸರಿ ಆದರೂ ಬಂದು ಹೋಗ್ತೀನಿ ಆಯಿತಾ. ಒಂದು ಎಷ್ಟು ದಿನ ಬಂದರೆ ಮಾತ್ರ ನಾನು ರಪ್ಪ ಹೋಗೋದು ಸಹ ಇಲ್ಲ. ಅಲ್ಲಿಂದ ಬರುವಾಗ ಹೋಗೋದಾ ಅಂತ ಆಗ್ತದೆ ನನಗೆ. ಅಲ್ಲಿಂದ ಬರೋದು ಟೆನ್ಷನ್ ಆಗೋದಿಲ್ಲ ಗೈಸ್. ಇಲ್ಲಿಂದ ಹೊರಡ್ತೀನಲ್ಲ ಅದು ನನಗೆ ಟೆನ್ಷನ್. ಇನ್ನು ನಾನು ಇಲ್ಲಿಂದ ಹೋಗಿ ಉಂಟಲ್ಲ, ಇನ್ನು 1 ವಾರ ಉಂಟಲ್ಲ, ನನಗೆ ಇಲ್ಲಿದೆ ಫುಲ್ ನೆನಪು. ನೀವತ್ತು ಬ್ಯಾಂಗ್ಳೂರಿಗೆ ಹೋಗೋದು ನಿಮಗೆ ಬೇಜಾರಾಗ್ತದಾ? ಹಾಂ ಹಾಂ ಗೈಸ್, ಇವರುಂಟಲ್ಲ ನನ್ನ ಸಪೋರ್ಟ್ ಅಲ್ಲ ಆಯಿತಾ, ನನ್ನ ಗಂಡನ ಸಪೋರ್ಟು. ನಾನು ನನ್ನ ಗಂಡನಿಗೆ ಡೋಂಗಿ ಮಾಡೋದಂತೆ. ಯಾಕೆಂತ ಹೇಳಿದ್ರೆ ನಾಳೆ ಬರ್ತೇನೆ ನಾಳ್ದು ಬರ್ತೇನೆ ಅಂತ. ಅದಕ್ಕೆ ಅದಜ್ಜ ಯಾನ್ ಪೋಪುನೇರೆ ಖುಷಿ ಆಯ್ತಾ? ಹಾಂ ಬೊಕ್ಕ ನಾನು ಹೋಗುದು ಗೈಸ್ ಇವತ್ತು, ಆದರೆ ನನಗೆ ತುಂಬ ಬೇಜಾರಾಗ್ತದೆ.
ನನಗೆ ಇಲ್ಲಿ ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಇಲ್ಲ. ಯಾಕೆಲ್ಲ ಇಷ್ಟು ಬೇಗ ಮದುವೆ ಮಾಡಿದ್ದು ಅಜ್ಜಿ ಮತ್ತು ಅಜ್ಜನನ್ನು ನೋಡಿ ಗಾಯ್ಸ್. ಇದು ನನ್ನ ಅಜ್ಜಿ. ನನ್ನ ಅಜ್ಜಿ ಎಷ್ಟು ದಪ್ಪ ಇದ್ರು ಗೊತ್ತಾ, ಈಗ ಫುಲ್ ಶಪುರಾಗಿದ್ದಾರೆ. ಇದು ನನ್ನ ಅಜ್ಜ ಹಿಡಿದಲೆ ಅಜ್ಜ ತೂಲೆ ಅಜ್ಜಿ ಅಜ್ಜ ಮಾಂಬತ್ರಿ. ಇದು ನನ್ನ ಅಜ್ಜ, ಇದು ನನ್ನ ಅಜ್ಜಿ. ಗಾಯ್ಸ್ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಮನೆಗೆ ದೊಡ್ಡ ನೆಂಟರು ಬರ್ತಾ ಇದ್ದಾರೆ. ಅಜ್ಜಿ ನೀರ್ ಕೊನಲೆ ಪೋಲೆ. ನೋಡಿ ಗಾಯ್ಸ್, ಇದು ನನ್ನ ಅತ್ತೆ, ಅದು ನನ್ನ ಮಾವ. ನಾನು ಅತ್ತಿಗೆ ಅಂತ ಹೇಳ್ತೇನಲ್ಲ, ಅತ್ತಿಗೆಯ ಅಮ್ಮ ನನ್ನ ಅತ್ತೆ. ಹಾಯ್ ಅನ್ಪುಲತ್ತೆ. ಹಾಯ್ ಹಾಯ್. ನೋಡ್ಲಿಕ್ಕೆ ಬಂದದ್ದು. ನಾನು ಇವತ್ತು ಹೋಗ್ತೇನಲ್ಲ ಅದಕ್ಕೆ. ಗೈಸ್ ನೋಡಿ, ನನ್ನಮ್ಮ ನಾನು ಹೋಗ್ತೇನೆ ಅಂತೇಳಿ ಮೀನು ಕಸಿಪು ಪುಂಡಿ ಮಾಡಿದವರೆ. ಈಗ ಗೈಸ್ ನಮ್ಮ ಮನೆಗೆ ರೀಚ್ ಆದೆ. ನಾನು ಮನೆಯಿಂದ ಹೊರಡುವಾಗ ನನಗೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ತುಂಬ ಬೇಸರಲ್ಲಿರ್ತಾರೆ. ನನಗೆ ವೀಡಿಯೋ ಮಾಡಲಿಕ್ಕೆ ಒಂಥರ ಫೀಲ್ ಆಗ್ತದೆ ಆಯಿತಾ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ನಾವು ಬರುವಾಗ ತುಂಬ ಎಲ್ಲರೂ ಬೇಸರದಲ್ಲಿರ್ತಾರೆ. ಅದಕ್ಕೆ ನಾನು ಬಸ್ಸಲ್ಲಿ ಬರಬೇಕಾದ್ರೆ ಯಾವುದೇ ರೀತಿಯ ವೀಡಿಯೋಸ್ ಮಾಡಿಲ್ಲ. ನಾನೊಂದು 7 o'clock ಆಗಬೇಕಾದ್ರೆ ಮನೆಗೆ ರೀಚ್ ಆಗಿದ್ದೀನಿ. ನನ್ನ ಅಮ್ಮ ಅಲ್ಲಿಂದ ಹೊರಡುವಾಗ ನನಗೆ ಮೀನು, ಆಮೇಲೆ ಮರುವೈ ಅಂದರೆ ಇಷ್ಟ, ಮರುವೈ ಮಾಡಿದರು. ಆಮೇಲೆ ಪುಂಡಿ ಇದನ್ನೆಲ್ಲ ಮಾಡಿ ಕಳಿಸಿದ್ದಾರೆ. ಬೇಗ ಬೇಗ ಸ್ನಾನ ಮಾಡಿ ದೇವರಿಗೆ ದೀಪ ಎಲ್ಲ ಇಟ್ಟೆ. ನೋಡಿ ನಮ್ಮ ಪುಟಾಣಿ ದೇವರ ಮಂಚ. ಆ್ಯಕ್ಚುಲಿ ಇದು ಉಂಟಲ್ಲ ಇಲ್ಲಿ ಕಪ್ಪಾಗಿದೆಲ್ಲ, ನಾ ಏನು ಮಾಡಿದ್ದೆ ಅಂತ ಹೇಳಿದರೆ, ನಮ್ಮದು ಧೂಪ ಬರ್ತದೆ ಗೊತ್ತಾ, ಕೋನ್ ಧೂಪ, ಅದನ್ನು ನಾನು ಅಲ್ಲೇ ಇಟ್ಟಿದ್ದಾಯ್ತಾ. ಅದು ಫುಲ್ ಸುಟ್ಟೋಗಿದೆ. ನಮ್ಮ ಸಾಯಿಬಾಬಾ. ಬನ್ನಿ ಗೈಸ್, ಬೇಗ ಬೇಗ ತಿಂಡಿ ತಿನ್ನುವ. ನಾನೀಗ ಪುಂಡಿ ಹೇಳಿದೆ ಅಲ್ವ ನಿಮ್ಮ ಹತ್ರ, ಅಮ್ಮ ನನಗೆ ಪುಂಡಿ ಮಾಡಿ ಕಳಿಸಿದ್ದಾರೆ ಅಂತ. ಹಾಗೆ ಪುಂಡಿ ತಿನ್ನುವ. ನೀವು ಬನ್ನಿ. ನೀವು ಪುಂಡಿ ನೋಡಿ ನೆಗಡಬೇಡಿ ಅಂತ. ಯಾಕೆ ಅಂತ ಹೇಳಿದರೆ, ನನಗೆ ನನ್ನಮ್ಮ ಬೈತಾ ಇದ್ರು, ಎಂತಕ್ಕೆ ನಿನ್ನ ತಲೆಗೆ ಅಷ್ಟು ದೊಡ್ಡ ಪುಂಡಿ ಮಾಡೋದು, ಯಾರಾದರೂ ಮಾಡೋದು ನೋಡಿದ್ಯಾ, ಚಿಕ್ಕದಾಗಿ. ನಾನು ನೋಡಿ ಇಷ್ಟು ದೊಡ್ಡದು ಮಾಡಿದ್ದೇನೆ. ನಾನು ಮಾಡಿದ್ದು ಯಾಕೆ ಹೇಳಿ ಅಷ್ಟು ದೊಡ್ಡದು, ಬೇಗ ಬೇಗ ಮಾಡಿ ಆಗ್ತದಲ್ಲ. ಇಲ್ಲದಿದ್ದರೆ ಅದಕ್ಕೆ ಎಷ್ಟು ಹೊತ್ತು ಕಾಯಬೇಕು ಗೊತ್ತಾ. ಚಿಕ್ಕ ಚಿಕ್ಕ ರೌಂಡ್ ಮಾಡ್ತಾ ಕೂತ್ಕೊಳ್ತಾ ಇರಬೇಕು. ಅದಕ್ಕೋಸ್ಕರ ಬನ್ನಿಗ ಇಷ್ಟು ತಿನ್ನುವ. ಒಬ್ಬಳೆ ಗೈಸ್ ಯಾರೂ ಇಲ್ಲ ಮನೆಯಲ್ಲಿ. ಆದರೆ ಅಮ್ಮ ದೋಸೆ ಏನಾದರೂ ತಿಂಡಿ ಮಾಡ್ತಾ ಇರ್ತಾರೆ, ನಾನು ಹೋಗಿ ಬಿಸಿ ಬಿಸಿ ತಿಂತಾ ಇರ್ತೇನೆ. ಆಮೇಲೆ ತಿಂಡಿ ತಿನ್ನುವಾಗ ಅಜ್ಜಿ ಕರೀತಾರೆ, ಬಾ ಬಾ ತಿನ್ನುವ ಒಟ್ಟಿಗೆ ಅಂತ. ಅಜ್ಜ ಸಹ ಕರೀತಾರೆ. ಇಲ್ಲಿ ಯಾರಿಲ್ಲ. ನಮಗೆ ಹಸಿವಾದಾಗ ನಾವೇ ಹೋಗಿ ತಿನ್ನಬೇಕು. ಎಂತ ಗೊತ್ತಾ, ಯಾವತ್ತೂ ನಾನು ಊರಿಂದ ಬರಬೇಕಾದ್ರೆ ರೂಮೆಲ್ಲ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಅಲ್ಲಲ್ಲಿ ಬಿದ್ದಿರ್ತದೆ ಆಯಿತಾ. ಈ ಸರಿ ಮಾತ್ರ ಫುಲ್ ಕ್ಲೀನಾಗಿ ಚೆನ್ನಾಗಿ ಇಟ್ಟಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ ಆಯಿತಾ. ಅವರ ಗಂಡ ಇದ್ದಾರಲ್ಲ, ಅವರು ಏನಾದರೂ ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡಿದರೆ ನಮಗೆ ಎಷ್ಟು ಖುಷಿ ಆಗ್ತದೆ ಅಲ್ವಾ. ಸೇಮ್ ನನಗೆ ಸಹ ಆಗಿದೆ. ನನ್ನ ಗಂಡ ಫುಲ್ ಕ್ಲೀನೆಲ್ಲ ಮಾಡಿಟ್ಟಿದ್ದಾರೆ. ನನಗೆ ಅಂತೂ ತುಂಬ ಖುಷಿಯಾಗಿದೆ. ಈಗ ಬರ್ತಾರೆ, ನಾನು ತೋರಿಸ್ತೀನಿ ಆಯಿತಾ. ಗೈಸ್ ನಾನು ವಿಡಿಯೋ ಮಾಡ್ತಿದ್ದೇನೆ ಅಂತ ಗೊತ್ತುಂಟು, ಅದಕ್ಕೆ ಫುಲ್ ಫೋಸ್ ಕೊಡ್ತಾ ಬರುದಾಯ್ತಾ. ಪ್ರಿಯತಾ ಕುಡೋರ ಬರ್ಪೆ ಬಂದು. ಆಮೇಲೆ ಎಂತ ಗೊತ್ತಾ, ನಾನು ಹಾಕಿರೋ ಫಸ್ಟ್ ವಿಡಿಯೋ ಇತ್ತಲ್ಲ, ಸಾಯಿಬಾಬಾ ಟೆಂಪಲ್ ಹೋಗಿದ್ದೆ ಶಂಭೂರಿಗೆ. ಸೊ ನಾನು ಹಾಕಿ 1-2 ದಿನ ಆದಮೇಲೆ ನಂಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಆಯಿತಾ. ನನಗೆ ಅಲ್ಲಿ ಟೆಂಪಲ್ ಉಂಟು ಅಂತಲೇ ಗೊತ್ತಿರಲಿಲ್ಲ. ಸೊ ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್, ನಾನು ಅಲ್ಲಿ ಹೋಗಿ ಬಂದೆ, ತುಂಬ ಚೆನ್ನಾಗಿತ್ತು ಟೆಂಪಲ್ ಅಂತ.
ಆವಾಗ ನನಗೆ ಉಂಟಲ್ಲ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಫೀಲ್ ಆಯ್ತಾ. ಒಂದು 4-5 ಜನ ನನ್ನ ಜೊತೆ ಹೇಳಿದರು, ನಾನು ಹೋದೆ ನಿಮ್ಮ ವೀಡಿಯೋ ನೋಡಿನೇ ನಾನು ಹೋಗಿದ್ದು ಅಂತ. ಆವಾಗೆಲ್ಲ ಖುಷಿ ಆಯಿತು. ಆಮೇಲೆ ನಾವು ನೆಕ್ಸ್ಟ್ ಡೇ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಅಮ್ಮನ ಫ್ರೆಂಡ್ಸ್ ಸಿಕ್ಕಿದ್ರು, ಅವರು ಸಹ ಚೆನ್ನಾಗಿ ವೀಡಿಯೋ ಮಾಡ್ತಿದ್ಯಾ, ಇದನ್ನು ಕಂಟಿನ್ಯೂ ಮಾಡಾಯ್ತಾ, ಬಿಡಬೇಡ ಅಂತೆಲ್ಲ ಹೇಳಿದರು. ಆವಾಗೆಲ್ಲ ತುಂಬ ಖುಷಿ ಆಗ್ತದೆ ಆಯಿತಾ. ಅಂದರೆ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ನಾನು ನಾರ್ಮಲಾಗಿ ಹೇಗೆ ಮಾತಾಡ್ತೀನಿ ಆ ಥರನೇ ಮಾಡ್ತಿದ್ದೀನಿ ವ್ಲಾಗ್ಸ್ ಎಲ್ಲ. ಸೊ ನಿಮ್ದು ಇಷ್ಟೊಂದು ಸಪೋರ್ಟ್ ಇರೋದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ. ಹೀಗೇ ಸಪೋರ್ಟ್ ಮಾಡಿ ಆಯಿತಾ. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್. ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ಹಾಗೆಯೇ ಹೆಲ್ದಿಯಾಗಿರಿ, ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿರ್ತೀನಿ. ಬಾಯ್ ಬಾಯ್, ಟಾಟಾ.